ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಂತಂದರೆ, ಮಾಧ್ಯಮ ರಂಗದ ಒಬ್ಬ ಭೀಷ್ಮ, ಮಾಧ್ಯಮ ರಂಗದ ಪಿತಾಮಹ, ಅಪ್ರತಿಮ ಸಾಧಕ ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಆದರೆ ಈ ಅಗಲುವಿಕೆ ನನ್ನಂಥ ಎಷ್ಟೋ ಜನರಿಗೆ ಭಾಳಷ್ಟು ದುಃಖವನ್ನು ತಂದಿದೆ, ಭಾಳಷ್ಟು ನಮಗೆ ಬೇಸರ ಉಂಟು ಮಾಡಿದೆ. ಯಾಕೆ ಅಂತಂದರೆ, ನನ್ನನ್ನೂ ಸೇರಿದಂತೆ ಬಹಳಷ್ಟು ಜನರಿಗೆ ಒಂದು ಅವಕಾಶ ಕೊಟ್ಟು, ಕೆಲಸ ಕೊಟ್ಟು, ನಮ್ಮನ್ನೆಲ್ಲ ನಮ್ಮ ಪೊಟೆನ್ಷಿಯಲ್ ನಮಗೆ ಅರ್ಥ ಆಗೋ ಥರ ಮಾಡಿದ್ದು ಯಾರು ಅಂತಂದರೆ, ಅದೇ ಇವತ್ತು ನಮ್ಮನ್ನೆಲ್ಲ ಅಗಲಿದ 87 ವರ್ಷದಲ್ಲಿ ಇಹಲೋಕವನ್ನು ತ್ಯಜಿಸಿದ ಮಾಧ್ಯಮ ರಂಗದ ಪಿತಾಮಹ ರಾಮೋಜಿರಾವ್. ನಿಮಗೆ ರಾಮೋಜಿರಾವ್ ಅಂದ ತಕ್ಷಣ ರಾಮೋಜಿ ಫಿಲ್ಮ್ ಸಿಟಿ, ಉಷಾ ಕಿರಣ ಮೂವೀಸ್ ಅಂತ ಕೆಲವೊಂದು ನೆನಪು ಬರಬಹುದು ಕೂಡ. ಆದರೆ ನಮಗೆ ತುಂಬ ನೆನಪುಗಳು ಬರ್ತವೆ. ನಮಗೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ನನ್ನನ್ನು ಭಾಳಷ್ಟು ಜನ ಟಿ ವಿನಲ್ಲಿ ನೋಡಿರಬಹುದು. ನನ್ನ ಸಣ್ಣ ಒಂದು ಜರ್ನಿ ಹೇಳ್ತೀನಿ, ಆ ಮೂಲಕ ರಾಮೋಜಿರಾವ್ ಅವ್ರನ್ನ ಪರಿಚಯ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ, ನೀವು ಇವತ್ತೇನು ನನ್ನನ್ನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ, ಬಟ್ ಗೌರಿ ಶಕ್ಕಿ ಒಬ್ಬ ಮೂಲತಃ ಯೂಟ್ಯೂಬರ್ ಅಲ್ಲ, ಮೂಲತಃ ಒಬ್ಬ ಪತ್ರಕರ್ತ. ಮೂಲತಃ ಪತ್ರಿಕೋದ್ಯಮಿಯಾಗಿ, ಪತ್ರಕರ್ತನಾಗಿ, ವಾರ್ತಾ ವಾಚಕನಾಗಿ ನನ್ನ ಜರ್ನಿ ನಾನು ಶುರು ಮಾಡಿದ್ದು ಯಾವುದು ಅಂದರೆ, ಇದೇ ರಾಮೋಜಿರಾವ್ ಅವರ ETV ಕನ್ನಡದಲ್ಲಿ. ಬಹುಶಃ ನಿಮಗಿಂತ ಸ್ವಲ್ಪ ಹಿರಿಯರಾದವ್ರಿಗೆ ಅಥವಾ ನಿಮಗೂ ಕೂಡ ಕೆಲವೊಬ್ಬರಿಗೆ ಗೊತ್ತಿರಬಹುದು. ಒಂದು ಕಾಲಕ್ಕೆ ಸುಮಾರು ಒಂದು 15 ವರ್ಷಗಳ ಹಿಂದೆ ಅಥವಾ 10-12 ವರ್ಷಗಳ ತನಕ 2000ನೇ ಇಸ್ವಿನಲ್ಲಿ ಶುರುವಾಗಿ ಸುಮಾರು ವರ್ಷಗಳ ಕಾಲ ಕನ್ನಡ ನಾಡಿನ ಮನೆಮಾತಾಗಿದ್ದು ETV ಗ್ರೂಪ್, ETV ಕನ್ನಡ. ನೀವು ಮಾಯಾಮೃಗ ಅಥವಾ ಮನ್ವಂತರ ಈ ಥರ ಧಾರಾವಾಹಿಗಳ, ಮುಕ್ತ ಈ ಥರ TN ಸೀತಾರಾಮ್ ಅವ್ರ ಧಾರಾವಾಹಿಗಳು, ಸರೋಜಿನಿ ಥರದ ಧಾರಾವಾಹಿಗಳು, ಮಿಂಚಿನ ಬಳ್ಳಿ ಥರದ ಧಾರಾವಾಹಿಗಳನ್ನ ಕೂಡ ನೋಡಿರ್ಬೋದು. ETV ನ್ಯೂಸಲ್ಲಿ ಕನ್ನಡ ನಾಡಿ, ಅಗ್ರ ರಾಷ್ಟ್ರೀಯ ವಾರ್ತೆ ಮತ್ತು ಅವರ್ಲಿ ಅಂದರೆ ಪ್ರತಿ ಗಂಟೆಗೊಂದು ಬುಲೆಟಿನ್ ಕೂಡ ಕೆಲವೊಬ್ಬರು ನೋಡಿರ್ಬೋದು. ಸೊ ಆ ಒಂದು ಸುದ್ದಿ ಸಂಸ್ಥೆ ಏನಿತ್ತು, ಆ ಸುದ್ದಿ ಸಂಸ್ಥೆಯಿಂದನೇ ನಮಗೆಲ್ಲ ಅವಕಾಶ ಸಿಕ್ಕಿದ್ದು. ನಮಗೆಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ನಾನು ಮುಂಚೆ ಹೇಳಿದೆ. ಹಾಗಾದರೆ ನಾವೆಲ್ಲ ಯಾರು? ಇವತ್ತು ನೀವು ಟಿ ವಿನಲ್ಲಿ ನೋಡ್ತಿರುವಂಥ ಜಯಪ್ರಕಾಶ್ ಶೆಟ್ಟಿ ಇರಬಹುದು, ಅವರು ಇವತ್ತು ರಿಪಬ್ಲಿಕ್ಕಲ್ಲಿದ್ದಾರೆ, ಅಥವಾ ರಂಗನಾಥ್ ಭಾರದ್ವಾಜ್ ಇರಬಹುದು, ಅಥವಾ ರಾಧಿಕಾ ರಾಣಿ ಇರ್ಬೋದು, ಮಾಲಾ ಅಂತ ಒಬ್ಬರಿದ್ರು ಅವ್ರು ಇರಬಹುದು, ವೀಣಾ ಅಂತಿದ್ರು ಅವ್ರು ಇರಬಹುದು, ಗಜಾನನ ಹೆಗಡೆ ಅಂತ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅವ್ರು ಇರಬಹುದು. ಸೊ ಹೀಗೆ ಸುಮಾರು ಜನ ನ್ಯೂಸ್ ಆ್ಯಂಕರ್ಗಳೇನಿದ್ದಾರೆ ಅವರೆಲ್ಲರಿಗೂ ಲೈಫ್ ಕೊಟ್ಟದ್ದೇ ಈ ಒಂದು ರಾಮೋಜಿ ಫಿಲ್ಮ್ ಸಿಟಿ, ಈ ರಾಮೋಜಿರಾವ್ ಅವರು, ಈ ರಾಮೋಜಿರಾವ್ ಅವರ ETV ಸಂಸ್ಥೆ. ಇದು ಕೇವಲ ತೆರೆ ಮೇಲೆ ಕಾಣಿಸ್ಕೊಂಡಿರುವಂಥವ್ರ ಹೆಸರುಗಳು, ತೆರೆ ಮೇಲೆ ಕಾಣಿಸ್ಕೊಳ್ಳದೇ ಇರುವಂಥ ಆದರೆ ETV ಮೂಲಕ ಬದುಕನ್ನು ಕಟ್ಟಿಕೊಂಡಿರುವಂಥ ಸುಮಾರು 100 ಜನ ಕರ್ನಾಟಕದಲ್ಲಿದ್ದಾರೆ. ಇವತ್ತು ಬಹುಶಃ ಯಾವುದೇ ಚಾನಲ್ ಹೋದರೂ ಕೂಡ ಟಾಪ್ ಪೊಸಿಷನಲ್ಲಿ ಯಾರಾದರೂ ಇದ್ದರೆ ಅದು ಐದರ್ ETVಯಿಂದ ಬಂದಿರ್ತಾರೆ, ಇಲ್ಲಾಂದರೆ ಉದಯ TVಯಿಂದ ಬಂದಿರ್ತಾರೆ ಅಂತ ನನಗನ್ಸುತ್ತೆ. ಸೊ ಇಂಥ ಒಬ್ಬ ವ್ಯಕ್ತಿ ಹೇಗೆ ಈ ಒಂದು ಸಾಮ್ರಾಜ್ಯವನ್ನು ಕಟ್ಟಕ್ಕಾಯಿತು ಆಂಧ್ರ ಪ್ರದೇಶದಲ್ಲಿ ಅನ್ನೋದನ್ನು ಬ್ರೀಫ್ ಆಗಿ ಹೇಳುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಇವರು ಅಂದಿನ ಅಂದರೆ ಸ್ವಾತಂತ್ರ್ಯ ಪೂರ್ವದ 1936ರ ಮದ್ರಾಸ್ ಪ್ರೆಸಿಡೆನ್ಸಿಯ ಕೃಷ್ಣಾ ಡಿಸ್ಟಿಕ್ನಲ್ಲಿ, ಇಂದಿನ ಆಂಧ್ರ ಪ್ರದೇಶದ ಕೃಷ್ಣಾ ಡಿಸ್ಟಿಕ್ನಲ್ಲಿ ಜನ್ಮ ತಳೆದ್ರು. ಮಧ್ಯಮ ವರ್ಗದ ಕುಟುಂಬ. ಆದರೆ ಅವರ ಪ್ಯಾಷನ್, ಅವರ ಕನಸು ತುಂಬ ದೊಡ್ಡದಾಗಿತ್ತು. ಅದಾದ ನಂತರ ಅವರು ಎಷ್ಟೊಂದು ಸಂಸ್ಥೆಗಳನ್ನ ಹುಟ್ಟು ಹಾಕಿದ್ರು ಅಂತಂದರೆ, ಸುಮ್ಮನೆ ನಿಮಗೆ ಆ ಸಂಸ್ಥೆಗಳನ್ನ ಹೆಸರು ಎಣಿಸೋಕ್ಕೂ ಕೂಡ ಟೈಮ್ ಬೇಕಾಗುತ್ತೆ, ಅಷ್ಟೊಂದು ಸಂಸ್ಥೆಗಳನ್ನ ಹುಟ್ಟು ಹಾಕಿದರು. ಮಾರ್ಗದರ್ಶಿ ಚಿಟ್ ಫಂಡ್ಸಿಂದ ಶುರು ಮಾಡಿಕೊಂಡು, ಪ್ರಿಯಾ ಉಪ್ಪಿನ್ಕಾಯಿಂದ ಶುರು ಮಾಡಿಕೊಂಡು, ಉಷಾ ಕಿರಣ ಮೂವೀಸಿಂದ ಶುರು ಮಾಡಿಕೊಂಡು, ಈನಾಡು ಪತ್ರಿಕೆಯಿಂದ ಶುರು ಮಾಡಿಕೊಂಡು, ETV ಕನ್ನಡ ಥರ 11 ಚಾನಲ್ಗಳು ಒಂದು ಕಾಲಕ್ಕಿದ್ದು. ಇವತ್ತು ರಾಮೋಜಿ ಫಿಲ್ಮ್ ಸಿಟಿಗೆ ನೀವೇನಾದರೂ ಹೋಗಿದ್ರೆ ಬಹುಶಃ ಅಲ್ಲಿ ETV ಭಾರತಿಗೆ ನಡೀತಾ ಇದೆ ಅನಿಸುತ್ತೆ. 11 ಚಾನಲ್ಗಳ ಆ್ಯಂಕರ್ಗಳು, ಕಾಪಿ ರೈಟರ್ಗಳು, ಬುಲೆಟಿನ್ ಪ್ರೊಡ್ಯೂಸರ್ಗಳು, ಚಾನಲ್ ಚೀಫ್ಗಳು ಅಲ್ಲಿ ಓಡಾಡ್ತಾ ಇರ್ತಿದ್ರು. ಎಲ್ಲರೂ ಒಬ್ಬರದೊಬ್ಬರು ಮಾತಾಡ್ತಾ ಇದ್ದೀವಿ, ಕಾಫಿ ಕುಡಿತಾ ಇದ್ವಿ ಜೊತೆಯಲ್ಲಿ. ಸೊ ಆ ಥರದೊಂದು ವಾತಾವರಣ, ಅದ್ಭುತವಾದ ವಾತಾವರಣ ಅಲ್ಲಿತ್ತು. ಅಲ್ಲಿ ಬಾಂಗ್ಲಾ, ಮರಾಠಿ, ಓರಿಯಾ, ರಾಜಸ್ಥಾನಿ, ಗುಜರಾತಿ ಚಾನಲ್ಗಳು, ಆಮೇಲೆ ಹಿಂದಿ ಚಾನಲ್ಲು ಮತ್ತು ಉರ್ದು ಚಾನಲ್ಲು, ಎಲ್ಲ ಚಾನಲ್ಗಳು ಮತ್ತು ಕನ್ನಡ ಚಾನಲ್ ETV ಕನ್ನಡ. ಸೊ ಅದೆಲ್ಲವೂ ಕೂಡ ಅಲ್ಲಿತ್ತು. ರಾಮೋಜಿ ಫಿಲ್ಮ್ ಸಿಟಿಯಲ್ಲಿಯೇ ETV ಕನ್ನಡ ವಾಹಿನಿಯ ಅಂದರೆ ಎಂಟರ್ಟೈನ್ಮೆಂಟ್ ವಾಹಿನಿಯ ಮುಖ್ಯ ಕಚೇರಿ ಕೂಡ ಹೈದರಾಬಾದ್ನಲ್ಲೇ ಇತ್ತು. ನಮ್ಮದೊಂದು ಕಡೆ ಇದ್ದರೆ ನಮ್ಮ ಪಕ್ಕದಲ್ಲಿ ಅವ್ರ ಚಾನಲ್ ಇರ್ತಿತ್ತು. ಸೊ ಹೀಗೆ ನಾವು ತುಂಬ ಬ್ಯುಸಿ ಇರ್ತಿದ್ವಿ, ಅವರು ಕೂಡ ತುಂಬ ಬ್ಯುಸಿ ಇರ್ತಿದ್ರು. ಅವಾಗ ಎಲ್ಲೊಂದು ಕಡೆ ಲಿಫ್ಟಲ್ಲಿ ಸಿಗ್ತಿದ್ವಿ ಅಷ್ಟೇ, ಬಿಟ್ಟರೆ ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಬಟ್ ನಮಗೆ ಕೆಲವೊಂದು ಸಲ ನಮ್ಮ ಜೋಗಿ ಅವರು, ಜಯಂತ್ ಕಾಕಿಣಿ ಅವರು ಮತ್ತು ಕೆಲವರು ಸಿಂಗರ್ಸು ಬಂದಾಗ ನಮ್ಮ ಡೆಸ್ಕಿಗೆ ಬಂದು ಮಾತಾಡಿಸಿದ್ದು ನಮಗೆ ಈಗಲೂ ಕೂಡ ನೆನಪಿದೆ. ನನ್ನ ಜರ್ನಿ ಹೇಗೆ ಶುರುವಾಯಿತು ಅನ್ನೋದನ್ನು ಹೇಳಿ ನಾನು ನನ್ನ ಮಾತುಗಳನ್ನ ಮುಗಿಸ್ತೀನಿ.
ಯಾಕೆ ಅಂತಂದರೆ ಈಗ ಅವಕಾಶ ರಮೇಶ್ ಅವರು ಒಂದು ಮಾತು ಹೇಳಿದರು, ಅಂದರೆ ಆಕಾಶಕ್ಕಿಂತ ದೊಡ್ಡದು ಯಾವುದಾದ್ರೂ ಇದ್ರೆ ಅದು ಅವಕಾಶ ಅಂತ ಅವ್ರು ಹೇಳ್ತಾ ಇದ್ರು. ಅದನ್ನು ಅವ್ರಿಗೆ ಇನ್ನೊಬ್ರು ಹೇಳಿದ್ದು, ನಿರ್ದೇಶಕರು ಹೇಳಿದ್ದು. ಅಂದರೆ ಒಬ್ಬ ವ್ಯಕ್ತಿ ಹತ್ರ ಏನೇ ಪೊಟೆನ್ಷಿಯಲ್ ಇರ್ಬೋದು, ಶಕ್ತಿ ಇರ್ಬೋದು, ಜ್ಞಾನ ಇರ್ಬೋದು, ಪರಿಶ್ರಮ ಪಡುವಂಥ ಛಾತಿ ಇರ್ಬೋದು, ಎಲ್ಲ ಇರ್ಬೋದು. ಆದರೆ ಆತನಿಗೆ ಅವಕಾಶವೇ ಸಿಗದೇ ಇದ್ದಾಗ ಎಲ್ಲವೂ ವೇಸ್ಟ್ ಆಗಿ ಹೋಗುತ್ತೆ. ಸೊ ನಮ್ಮ ಜೀವನದಲ್ಲಿ ಒಂದು ಟೈಮ್ ಬರುತ್ತೆ, ಆ ಟೈಮಲ್ಲಿ ಏನಂದರೆ ನಮಗೆ ಸರಿಯಾದ ಕೆಲಸ ಸಿಗಬೇಕಂತ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಬಯಸ್ತಾನೆ. ಆ ಪೊಟೆನ್ಷಿಯಲ್ ಹೆಂಗೆ ತುಡಿತಾ ಇರುತ್ತೆ ಅಂದರೆ, ನನಗೆ ಎಲ್ಲಿ ಹೋಗಿ ನಾ ಕೆಲಸ ಮಾಡಲಿ, ಯಾವ ಥರ ಪ್ರೂವ್ ಮಾಡ್ಕೊಳ್ಳಿ ಅಂತ ಇರುತ್ತೆ. ಅಂಥ ಟೈಮಲ್ಲಿ ಸರಿಯಾದ ಕೆಲಸ ಒಬ್ಬ ಯುವಕನಿಗೆ ಅಥವಾ ಯುವತಿಗೆ ಸಿಗಬೇಕು. ಆವಾಗ ಅವ್ರ ಲೈಫ್ ಉದ್ಧಾರ ಆಗುತ್ತೆ ಮತ್ತು ಅವ್ರು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ಆ ಸಂಸ್ಥೆ ಕೂಡ ಉದ್ಧಾರ ಆಗುತ್ತೆ. ಸುಮಾರು 22, 23, 4 ವಯಸ್ಸಿನಲ್ಲಿ ನಾನು ಬೆಂಗಳೂರಿಗೆ ಬಂದೆ. ನಾನು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಿಂದ ನಾನು MA ಇಂಗ್ಲೀಷ್ ಲಿಟ್ರೇಚರ್ ಓದಿ ಸೆಟ್ ಪಾಸ್ ಆಗಿ KS ಎಲ್ಲ ಪಾಸ್ ಮಾಡಿಕೊಂಡು, ನಾನು ಆದರೂ ಕೂಡ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಒಬ್ಬ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾಯಿದ್ದೆ ಬೆಂಗಳೂರಿನಲ್ಲಿ, ನಿಜಲಿಂಗಪ್ಪ ಕಾಲೇಜು ಮತ್ತು ಅಮ್ಮಣ್ಣಿ ಕಾಲೇಜಲ್ಲಿ. ಆ ಟೈಮಲ್ಲಿ ನನಗೆ ಮಾಧ್ಯಮ ಅಂದರೆ ಯಾವಾಗಲೂ ಆಸಕ್ತಿ. ಮಾಧ್ಯಮ ಅಂದರೆ ಕೇವಲ ಸುದ್ದಿ ಮಾಧ್ಯಮ ಅಲ್ಲ, ಅದು ಎಂಟರ್ಟೈನ್ಮೆಂಟ್ ಮಾಧ್ಯಮ ಇರ್ಬೋದು, ಸಿನಿಮಾ ಮಾಧ್ಯಮ ಇರ್ಬೋದು, ಡಾಕ್ಯುಮೆಂಟ್ರಿಗಳಿರ್ಬೋದು, ಎಲ್ಲದ್ರ ಬಗ್ಗೆನೂ ನಂಗೆ ಆಸಕ್ತಿ ಇತ್ತು. ಸೊ ಮನಸ್ಸು ಎಲ್ಲಿದೆಯೋ ಅಲ್ಲಿ ಮಾರ್ಗ ತೆರೆಯುತ್ತೆ ಅಂತ ಏನು ಮಾತಿದೆ, ಅದರಲ್ಲಿ ಯಾವ ಉತ್ಪ್ರೇಕ್ಷೆ ಕೂಡ ಇಲ್ಲ. ಬಟ್ ಆ ಮಾರ್ಗವನ್ನು ನೀವು ಹುಡುಕಬೇಕಾಗತ್ತೆ, ಅದ್ರ ಬಗ್ಗೆ ನೀವೆಲ್ಲರಿಗೂ ಹೇಳಬೇಕಾಗತ್ತೆ. ಹಾಗೆ ನನಗೆ ತುಂಬ ಅಚಾನಕ್ಕಾಗಿ ಯಾರ ಮೂಲಕನೋ ETV ಬಾಗಿಲು ತೆರೀತು. ಯಾರ ಮೂಲಕ ಅಂತಂದರೆ ನಮ್ಮ ಸಹನಾ ಉಡುಪ ಅವ್ರ ಮೂಲಕ, ರಾಮಕೃಷ್ಣ ಉಪಾಧ್ಯಾಯ ಅವ್ರ ಮೂಲಕ. ಅದಾದಮೇಲೆ ETVಗೆ ಹೋಗಿ ನಾನು ಬಾಗಿಲು ತಟ್ಟಿದಾಗ ನನ್ನನ್ನು ಸ್ವಾಗತಿಸಿದ್ದು ಅಲ್ಲಿನ ETV ಡೆಸ್ಕ್. ನಮ್ಮ ಶಿವಶಂಕರ್ ಸರು, ಸ್ವಾಮಿ ಸರು, ಮಂಜುನಾಥ್ ಸರು, ಹೀಗೆ ಅವರು ನಮ್ಮನ್ನು ಸ್ವಾಗತಿಸಿದರು. ಅದಾದಮೇಲೆ ಎಲ್ಲರೂ ಫ್ರೆಂಡ್ಸ್ ಆದ್ವಿ. ಅಂದರೆ ನಾನು ಈಗ ಇದಕ್ಕಿಂತ ಮುಂಚೆ ಏನು ಹೇಳಿದೆ ಅವರಿರ್ಬೋದು, ಪ್ರೊಡಕ್ಷನಲ್ಲಿರುವಂಥ ನ್ಯಾನ್ಸಿ ಅವರು, ಈಗಿನ ನಾರಾಯಣ ಸ್ವಾಮಿ, ಹೀಗೂ ಉಂಟೆ, ರಮೇಶ್ ಬಾಬು ಇರ್ಬೋದು, ಎಲ್ಲ ಸುಮಾರು ಜನ ನಾವು ಪರಿಚಯಸ್ಥರಾದ್ವಿ, ಸ್ನೇಹಿತರಾದ್ವಿ ಮತ್ತು 5 ವರ್ಷಗಳ ಕಾಲ ನಾನು ಅಲ್ಲಿ ಕೆಲಸ ಮಾಡೋ ಹಾಗಾಯಿತು. ಆದರೆ ಒಂದು ವಿಶೇಷ ಹೇಳಬೇಕು ನಿಮಗೆ, ಈಗ ಜರ್ನಲಿಸಮ್ ಫೀಲ್ಡಿಗೆ ಎಂಟ್ರಿ ಕೊಟ್ಟಾಗ ಜರ್ನಲಿಸಮ್ ಮಾಡ್ಕೊಂಡು ಬಂದಿದ್ದೀರಾ ಅಂತ ಫಸ್ಟ್ ಪ್ರಶ್ನೆ ಕೇಳ್ತಾರೆ. ಆದರೆ ನಾನು ಜರ್ನಲಿಸಮ್ ಮಾಡ್ಕೊಂಡು ಹೋಗಿರಲಿಲ್ಲ. ಆದರೂ ಕೂಡ ನಮ್ಮನ್ನು ಯಾಕೆ ಸ್ವಾಗತಿಸಿದ್ರು ಅಂದರೆ 2 ಅಲ್ಲಿ ಕಾರಣ ಇತ್ತು. ಒಂದೇನೆಂದರೆ ಬೆಂಗಳೂರಿಂದ ಹೈದರಾಬಾದಿಗೆ ಹೋಗಿ ಕೆಲಸ ಮಾಡುವಂಥವ್ರ ಸಂಖ್ಯೆ ಸ್ವಲ್ಪ ಕಡಿಮೆ ಇತ್ತು ಆ ಟೈಮಲ್ಲಿ. ಅಲ್ಲಿ ತನಕ ಹೋಗಬೇಕಾ ಅನ್ನೋ ಒಂದು ಮನಸ್ಥಿತಿ ಇತ್ತು. ಆದರೆ ನನಗೆ ಕೆಲಸ ಬೇಕಾಗಿತ್ತು, ಅದು ಮಾಧ್ಯಮದಲ್ಲಿ ಕೆಲಸ ಬೇಕಾಗಿತ್ತು. ಹೀಗಾಗಿ ನಾನು ಅಲ್ಲಿಗೆ ಹೋಗಿ ಇಂಟರ್ವ್ಯೂ ಕೊಟ್ಟು, ಓಕೆ, ಅದಾದಮೇಲೆ ನಾನು ETV ಜಾಯ್ನ್ ಆಗಿ, ಅಂದರೆ ಸ್ಕ್ರ್ಯಾಚಿಂದ ಅಂತಾರಲ್ಲ, ನಾನು ಅಲ್ಲಿ ಹೋದಾಗ ನನಗೆ ಮಾಧ್ಯಮದ -A ಕೂಡ ಗೊತ್ತಿರಲಿಲ್ಲ. ಅಂದರೆ ಏನೂ ಗೊತ್ತಿರಲಿಲ್ಲ. ಬಟ್ ಒಂದು ಗೊತ್ತಿತ್ತು, ಏನಂದರೆ ಕರೆಂಟ್ ಅಫೇರ್ಸ್ ಬಗ್ಗೆ ಸ್ವಲ್ಪ ನಾಲೆಜ್ ಇತ್ತು ಮತ್ತು ನನ್ನ ಲ್ಯಾಂಗ್ವೇಜ್ ಸ್ವಲ್ಪ ಚೆನ್ನಾಗಿತ್ತು, ಕನ್ನಡ ಭಾಷೆ. ಆ ದೃಷ್ಟಿಯಿಂದ ನನಗೆಲ್ಲ ಅವಕಾಶ ಸಿಕ್ತು. ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ, ನಂತರ ಕಾಪಿ ಎಡಿಟರ್ ಆಗಿ, ಸುದ್ದಿಬಿಂಬ ಅಂತ ಪ್ರೋಗ್ರಾಮ್ನ ನಿರ್ಮಾಪಕನಾಗಿ, ಅದಾದಮೇಲೆ ನ್ಯೂಸ್ ಆ್ಯಂಕರ್ ಆಗಿ, ಹೀಗೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು. ಅದೊಂಥರ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಸಣ್ಣ ಸೆಲೆಬ್ರಿಟಿ ಆಗೋ ಕಥೆ ಅಂತಲೇ ಹೇಳ್ಬೋದು. ಅಂದರೆ ಕೊಪ್ಪಳದಲ್ಲಿ ಹುಟ್ಟಿ ಬೀದರ್ನಲ್ಲಿ ಬೆಳೆದು MA ಇಂಗ್ಲೀಷ್ ಲಿಟ್ರೇಚರ್ ಮಾಡಿಕೊಂಡು ಸಿನಿಮಾ ರಂಗದಲ್ಲಿ ಏನಾದರೂ ಮಾಡಬೇಕಂತ ಬೆಂಗಳೂರಿಗೆ ಬಂದಂಥ ವ್ಯಕ್ತಿಗೆ ಸಡನ್ನಾಗಿ ಈ ಥರ ಒಂದು ಅವಕಾಶ ಸಿಕ್ಕು, ಓಕೆ, ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಾಗ ನಮ್ಮ ಜಾನ್ ಲಗಾಕೆ, ಅಂದರೆ ನಮ್ಮ ಸರ್ವಸ್ವವನ್ನು ಪಣಕ್ಕೊಡ್ಡಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಾಗ ನಾವು ಮಾಡೇ ಮಾಡ್ತೀವಿ. ಸೊ ಆ ಥರ ಒಂದು ಕೆಲಸ ಮಾಡೋ ಅವಕಾಶ ಸಿಕ್ಕು. ಅದಾದ ಮೇಲೆ ETVನಲ್ಲಿ 5 ವರ್ಷಗಳ ಕೆಲಸ ಮಾಡಿ TV ನನಗೆ ಬಂದಾಗ ನಮ್ಮ ಹತ್ರ ಎಲ್ಲವೂ ಇತ್ತು, ಇನ್ನೊಂದಷ್ಟು ಕೆಲಸ ಮಾಡೋ ಛಾತಿ ಇತ್ತು. ಯಾಕೆಂದರೆ ETV ನ್ಯೂಸ್ ಏನಿತ್ತು ಅದು ಕೇವಲ 3-4 ಬುಲೆಟಿನ್ಗಳು ಮಾತ್ರ. ಬೆಳಗ್ಗೆ ಒಂದು ಬುಲೆಟಿನು, ಮಧ್ಯಾಹ್ನ ಒಂದು ಬುಲೆಟಿನು, ಸಂಜೆ ಅಥವಾ ರಾತ್ರಿ ಒಂದು ಬುಲೆಟಿನ್, ಇಷ್ಟು ಮಾತ್ರ ಇರ್ತಿತ್ತು. ಉಳಿದ ಟೈಮಲ್ಲಿ ಬುಲೆಟಿನ್ಗಳು ಇರ್ತಿರಲಿಲ್ಲ, ಕೆಲಸ ಇರ್ತಿತ್ತು. ಆದರೆ 24 ಅವರ್ಸ್ ನ್ಯೂಸ್ ಚಾನಲ್ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಾಗ ETVನಲ್ಲಿ ನಾವೆಲ್ಲ ಕಲಿತ ಸ್ಕಿಲ್ಗಳನ್ನ ನಾವು ಹೊರಗೆ ಹಚ್ಚಿದ್ದು, ಕೆಲಸ ಮಾಡಿದ್ದು TVನಲ್ಲಿ. ಸೊ ಅದಕ್ಕಾಗಿ ಇವತ್ತು ನಾನೇನೋ ಮಾತಾಡೋಕೆ ಕಲ್ತಿದ್ರೆ, ಇವತ್ತು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ರೆ, ಇವತ್ತೊಂದಷ್ಟು ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿದ್ದೀನಿ ಅಂತ ನಿಮಗನ್ಸಿದ್ರೆ, ಅಥವಾ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಿಮಗನ್ಸಿದ್ರೆ, ಅದಕ್ಕೆಲ್ಲವಕ್ಕೂ ಕಾರಣ ಮುಖ್ಯವಾಗಿ ETV ಸಂಸ್ಥೆ ಮತ್ತು ETV ಸಂಸ್ಥೆ ಹಿಂದಿರುವಂಥ ರಾಮೋಜಿರಾವ್ ಸರ್. ಅದಕ್ಕಿಂತ ಮುಂಚೆ ನಾವು ರಾಮೋಜಿ ಫಿಲ್ಮ್ ಸಿಟಿಗೆ
ಹೋಗಬೇಕಾದ್ರೆ ನಾವು ವನಸ್ಥಲಿಪುರಂ ಹೈಕೋರ್ಟ್ ಕಾಲನಿ ಅಂತ ಹೈದರಾಬಾದ್ನಲ್ಲಿ ಒಂದಷ್ಟು ಏರಿಯಾಗಳಲ್ಲಿ ಅಲ್ಲಿ ನಾವು ಬಾಡಿಗೆ ತೊಗೊಂಡು ಉಳ್ಕೊಂಡಿದ್ವಿ. ಎಲ್ಲ ನಮ್ಮ ಸ್ನೇಹಿತರೆಲ್ಲರೂ ಕೂಡ ಅಲ್ಲೇ ಇರ್ತಿದ್ರು. ನಾವು ಸಂಜೆ ಅವ್ರ ಮನೆಗೆ ಹೋಗೋದು, ನಮ್ಮ ಮನೆಗೆ ಬರೋದು, ಏನೋ ಒಂದು ನಮ್ಮ ಮಧ್ಯದ ಒಡನಾಟಗಳೆಲ್ಲವೂ ಕೂಡ ಇರ್ತಿದ್ವು. ನಾನು ರಂಗನಾಥ್ ಮನೆಗೆ ತುಂಬ ಹೋಗ್ತಿದ್ದೆ, ಅವ್ರು ನಮ್ಮ ಮನೆಗೆ ಬರ್ತಿದ್ರು. ಆಮೇಲೆ ಗಜಾನನ ಹೆಗಡೆ ಮನೆಗೆ ನಾನು ತುಂಬ ಹೋಗ್ತಿದ್ದೆ. ಸೊ ಹಾಗೆ ನಾನು ಬ್ಯಾಚುಲರ್ ಆಗಿದ್ದೆ. ಗಜಾನನ ಹೆಗಡೆ ಅವರು ಮದುವೆ ಆಗಿತ್ತು, ಅವ್ರದ್ದು. ಒಳ್ಳೆ ಊಟ ಮಾಡೋಕ್ಕೆ ಅವ್ರ ಮನೆಗೆ ಹೋಗ್ತಿದ್ವಿ. ಈ ಥರದೊಂದು ಒಡನಾಟ ಇತ್ತು. ರಾಮೋಜಿರಾವ್ ಫಿಲ್ಮ್ ಸಿಟಿಗೆ ಹೋಗಬೇಕಾದ್ರೆ ಬಸ್ ಬರೋದು, ಆ ಬಸ್ಸಿಗೆ ಹೋಗಿ ಕಾಯ್ಕೊಂಡು ರಸ್ತೆಯಲ್ಲಿ ನಿಂತ್ಕೋತಿದ್ವಿ. ಬೆಳಗ್ಗೆ 7 ಗಂಟೆಗೆ ಅಥವಾ ಮಧ್ಯಾಹ್ನ 2 ಗಂಟೆಗೆ ಅಥವಾ ರಾತ್ರಿ 10 ಗಂಟೆಗೆ, ಯಾಕಂದರೆ ಬೇರೆ ಬೇರೆ ಶಿಫ್ಟ್ಗಳಿದ್ದು. ಆ ಬಸ್ ಬಂದಾಗ ಹತ್ಕೊಂಡು ಕೂತ್ಕೋತಿದ್ರೆ ಕರೆಕ್ಟಾಗಿ ಹೋಗ್ತಿರ್ಬೇಕಾದ್ರೆ ರೈಟ್ ಸೈಡ್ಗೆ ರಾಮೋಜಿ ಫಿಲ್ಮ್ ಸಿಟಿಯ ಒಂದು ಲೋಗೋ ಕಾಣೋದು. ತುಂಬ ದೊಡ್ಡ ಮಟ್ಟದ ಒಂದು ಅದನ್ನು ಅವರು ಕ್ರಿಯೇಟ್ ಮಾಡಿದರು, RFC ಅಂತ, ರಾಮೋಜಿ ಫಿಲ್ಮ್ ಸಿಟಿ ಅಂತ ಕೆಳಗಡೆ ಬರೆದಿತ್ತು. ಸೊ ಅದನ್ನು ಅವರು ಹಾಲಿವುಡ್ನ ನೋಡಿ ಇನ್ಸ್ಪೈರ್ ಆಗಿ ಅದನ್ನು ಮಾಡಿದ್ರು ಅಂತ ಕೂಡ ನಾನು ಕೇಳಿದ್ದೀನಿ. ಇನ್ನು ವೈಯಕ್ತಿಕವಾಗಿ ರಾಮೋಜಿರಾವ್ ಹೇಗಿದ್ದರು ಅಂತ ನಾನು ಒಂದಷ್ಟು ವಿಚಾರಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಾನು ನಿಮಗೆ ಹೇಳಿದೆ ಅವ್ರ ಸಂಸ್ಥೆಗಳು ಯಾವುದೆಲ್ಲ ಇದ್ವು ಅಂತ. ಸುಮಾರು 80 ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದೆ ಅವರ ಸಂಸ್ಥೆ ಉಷಾಕಿರಣ ಮೂವೀಸ್. ಕನ್ನಡದಲ್ಲೂ ಸಾಕಷ್ಟು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದೆ. ಅದಾದ ನಂತರ ಪೇಪರ್ಗಳಿರ್ಬೋದು, ಪ್ರಿಯಾ ಉಪ್ಪಿನಕಾಯಿ ಇರ್ಬೋದು, ಡಾಲ್ಫಿನ್ ಗ್ರೂಪ್ ಆಫ್ ಹೋಟೆಲ್ಸ್ ಇರ್ಬೋದು, ಹೀಗೆ ಸಾಕಷ್ಟು ಸಂಸ್ಥೆಗಳನ್ನ ಅವ್ರು ಹುಟ್ಟುಹಾಕಿದ್ದು ನಾನು ನಿಮಗೆ ಹೇಳಿದ್ದೀನಿ. ಅವರು ನಮಗೆ ಸಿಗ್ತಿದ್ದು ಕೇವಲ 3 ತಿಂಗಳಿಗೆ ಒಂದ್ಸಲ ಒಂದು ಕ್ವಾರ್ಟರ್ಲಿ ಮೀಟಿಂಗ್ ಮಾಡ್ತಿದ್ರು. ಅವಾಗ ಜೂನಿಯರ್ ಆಗಿದ್ದೆ, ಸೀನಿಯರ್ ಏನಲ್ಲ. ಸೊ ಹೀಗಾಗಿ ಸೀನಿಯರ್ಗಳೆಲ್ಲ ರೆಡಿ ಮಾಡ್ಕೊಂಡು ಕೂತ್ಕೋತಿದ್ರು, ನಾವು ಅವ್ರ ಜೊತೆ ಕೂತ್ಕೋತಿದ್ವಿ. ಕೂತ್ಕೊಂಡಾಗ ಇವರೆಲ್ಲವೂ ಹೇಳ್ತಿದ್ರು. ಅವ್ರ ಮೈಂಡ್ ಎಷ್ಟು ಶಾರ್ಪ್ ಇತ್ತು ಅಂತಂದರೆ 11 ಚಾನಲ್ಗಳು, ಅವರು 11 ಚಾನಲ್ಗಳು ನೋಡುವಂಥ ಕೆಲಸ ಮಾತ್ರ ಅವ್ರದ್ದಾಗಿರಲಿಲ್ಲ, ಅವ್ರದ್ದು ಬೇರೆ ಬೇರೆ ಬಿಸ್ನೆಸ್ಗಳಿತ್ತು. ಆದರೂ ಕೂಡ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಹೋಮ್ವರ್ಕ್ ಮಾಡ್ಕೊಂಡು ಬಂದು ಸರಿಯಾದ ಪ್ರಶ್ನೆಗಳನ್ನ ಕೇಳಿ, ಕೆಲವೊಂದು ಸಲ ತರಾಟೆಗೆ ತೆಗೆದುಕೊಂಡು, ಕೆಲವೊಂದು ಸಲ ಬೈದು ಬುದ್ಧಿ ಹೇಳಿ, ಕೆಲವೊಂದು ಸಲ ಪ್ರೋತ್ಸಾಹಿಸಿ ಅವರು ನಮಗೆ ಆ ಒಂದು ಮೀಟಿಂಗ್ ಮಾಡ್ತಿದ್ರು. ಒಬ್ಬ ವ್ಯಕ್ತಿ ಸರಿಯಾದ ಸಮಯಕ್ಕೆ ಸರಿಯಾದ ಜಾಗದಲ್ಲಿದ್ದರೆ ಆತನಿಗೆ ಯಶಸ್ಸು ಖಂಡಿತ ಸಿಗುತ್ತೆ ಅಂಥೇಳಿ. ನಾವೇನಾದರೂ ಚಿಕ್ಕ ಪುಟ್ಟದಾಗ ಏನಾದರೂ ಮಾಡೋಕ್ಕೆ ಸಾಧ್ಯ ಆಗಿದ್ದರೆ ಸರಿಯಾದ ಸಮಯದಲ್ಲಿ 2000 ಇಸ್ವಿನಲ್ಲಿ ನಾವು ETV ನ್ಯೂಸ್ ಚಾನಲ್ನ ಆ ಒಂದು ಸಂಸ್ಥೆಯಲ್ಲಿ ಇದ್ದದ್ದು ಅದಕ್ಕೆ ಮುಖ್ಯ ಕಾರಣ ಅಂತ ಅನಿಸುತ್ತೆ. ಸೊ ನೀವು ರಾಮೋಜಿ ಫಿಲ್ಮ್ ಸಿಟಿ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಒಬ್ಬ ವ್ಯಕ್ತಿಯ ಕರ್ತೃತ್ವ ಶಕ್ತಿ ಎಂಥದ್ದು ಅಂತ ಗೊತ್ತಾಗುತ್ತೆ ಅಲ್ವಾ. ನಾವು ಒಂದು ಸಣ್ಣ ಸಂಸ್ಥೆ ಕಟ್ಟಿದರೆ ಅಥವಾ ಒಂದು ಸಣ್ಣ ಮನೆ ಕಟ್ಟಿದರೆ ಅಥವಾ ಸಣ್ಣ ಬದುಕು ಕಟ್ಕೊಂಡ್ರೆ ನಮಗೆ ಎಷ್ಟು ಹೆಮ್ಮೆ ಇರುತ್ತೆ ನಮ್ಮ ಬಗ್ಗೆ. ನಾನು ಇದನ್ನೆಲ್ಲ ಮಾಡಿದೆ, ಬೆಂಗಳೂರಿಗೆ ಬಂದ ನನ್ನ ಹತ್ರ ಏನೂ ಇರಲ್ಲ, ಇವತ್ತಿಷ್ಟೆಲ್ಲ ಮಾಡಿದ್ದೀನಿ ಅಂತ ನನಗನ್ಸುತ್ತೆ. ಆದರೆ ಮಧ್ಯಮ ವರ್ಗದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಸಾವಿರಾರು ಕೋಟಿ ಬೆಲೆ ಬಾಳುವ ಸಾಮ್ರಾಜ್ಯವನ್ನು ಕಟ್ಟಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಅದ್ರ ಹಿಂದೆ ಏನು ಆ ಒಂದು ಶಕ್ತಿ ಇದೆ? ಅದ್ರ ಹಿಂದೆ ಇರುವಂಥ ಕರ್ತೃತ್ವ ಶಕ್ತಿಯ ರಹಸ್ಯ ಏನು ಅನ್ನೋದು, ಆ ಪ್ರಶ್ನೆಗಳಿಗೆ ನಿಜವಾಗ್ಲೂ ಉತ್ತರ ಸಿಗಲಿಕ್ಕಿಲ್ಲ ಅಂತ ನನಗನ್ಸುತ್ತೆ. ಆದರೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಉದಾಹರಣೆಯಾಗಿ ರಾಮೋಜಿರಾವ್ ನಿಲ್ತಾರೆ ಅಂತ ನನಗನ್ಸುತ್ತೆ. ಒಟ್ಟಿನಲ್ಲಿ ಒಂದು ಅದ್ಭುತವಾದ ವ್ಯಕ್ತಿತ್ವ ಇವತ್ತು ನಮ್ಮಿಂದ ಕಣ್ಮರೆಯಾಗಿದೆ. ಆದರೆ ಅವರ ಲೆಗಸಿ ಹಾಗೆ ಮುಂದುವರೆದಿದೆ. ಆ ಲೆಗಸಿ ಹೀಗೆ ಮುಂದುವರಿಯಲಿ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹಾರೈಸ್ತಾ ನಾನು ನನ್ನ ಅಂತಿಮ ನಮನವನ್ನು ರಾಮೋಜಿರಾವ್ ಅವರಿಗೆ ಸಲ್ಲಿಸ್ತೀನಿ. ನಮಸ್ಕಾರ.